ಹಂಚಿ ತಿಂದ ಹಣ್ಣು. ಒಂದು ದೊಡ್ಡದಾದ ಹಚ್ಚ ಹಸಿರಾದ ಸುಂದರವಾದ ಕಾಡಿತ್ತು. ಅಲ್ಲಿ ಮರಗಿಡಗಳು ಸದಾ ಹೂವು ಹಣ್ಣುಗಳಿಂದ ತುಂಬಿರುತ್ತಿದ್ದವು. ಆ ಕಾಡಿನಲ್ಲಿ ಚಿನ್ನು ಎಂಬ ಹೆಸರಿನ ಚುರುಕಾದ ಮೊಲ, ಗುಬ್ಬಿ ಎಂಬ ಪುಟ್ಟ ಗುಬ್ಬಚ್ಚಿ ಮತ್ತು ದಮ್ಮು ಎಂಬ ದಪ್ಪನೆಯ ಆನೆ ಬಹಳ ಆತ್ಮೀಯ ಗೆಳೆಯರಾಗಿದ್ದರು. ಒಂದು ದಿನ ಬೆಳಗ್ಗೆ ಪಕ್ಷಿಗಳೆಲ್ಲ ಚಿಲಿಪಿಲಿ ಎಂದು ಹಾಡುತ್ತಿದ್ದವು. ಚಿನ್ನು ಮೊಲವು ಕುಣಿಯುತ್ತಾ ಮರಗಳ ನಡುವೆ ಓಡಾಡುತ್ತಿತ್ತು. ಆಗ ಅದಕ್ಕೆ ಒಂದು ದೊಡ್ಡ ಸೇಬಿನ ಮರದ ಕೆಳಗೆ ಕೆಂಪು ಬಣ್ಣದ ರಸಭರಿತವಾದ ಒಂದು ದೊಡ್ಡ ಸೇಬು ಹಣ್ಣು ಬಿದ್ದಿರುವುದು ಕಾಣಿಸಿತು. ಅದನ್ನು ಕಂಡ ಕೂಡಲೇ ಚಿನ್ನುವಿನ ಬಾಯಲ್ಲಿ ನೀರೂರಿತು. ಆಹಾ, ಎಂತಹ ಸುಂದರವಾದ ಸೇಬು! ಇವತ್ತು ನನಗೆ ಹಬ್ಬದೂಟವೇ ಸರಿ ಎಂದು ಸಂಭ್ರಮದಿಂದ ಅದನ್ನು ಎತ್ತಿಕೊಳ್ಳಲು ಮುಂದಾಯಿತು. ಅಷ್ಟರಲ್ಲಿ ಮೇಲಿಂದ ಹಾರಿ ಬಂದ ಗುಬ್ಬಿ, ಚಿನ್ನು, ನಿಲ್ಲು, ಆ ಸೇಬನ್ನು ಮೊದಲು ನೋಡಿದ್ದು ನಾನು. ಅದು ಮರದಿಂದ ಕೆಳಗೆ ಬೀಳುವಾಗಲೇ ನಾನು ಗಮನಿಸಿದ್ದೆ. ಹಾಗಾಗಿ ಆ ಹಣ್ಣು ನನಗೇ ಸೇರಬೇಕು ಎಂದು ಕಿರುಚಿತು. ಆದರೆ ಚಿನ್ನು ಒಪ್ಪಲಿಲ್ಲ. ಇಲ್ಲ ಗುಬ್ಬಿ, ನಾನು ಓಡಿ ಬಂದು ಮೊದಲು ಇದನ್ನು ಕೈಯಿಂದ ಮುಟ್ಟಿದೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ, ಹಾಗಾಗಿ ಇದು ನನ್ನದು ಎಂದಿತು. ಹೀಗೆ ಇಬ್ಬರ ನಡುವೆ ಜೋರಾದ ವಾದ ಶುರುವಾಯಿತು. ಸೇಬು ನನಗಿರ್ಲಿ, ನಿನಗಿರ್ಲಿ ಎಂದು ಜಗಳವಾಡತೊಡಗಿದರು. ಇವರ ಜಗಳದ ಸದ್ದು ಕೇಳಿ ದಮ್ಮು ಆನೆ ಅಲ್ಲಿಗೆ ಬಂದಿತು. ಯಾಕೆ ಗೆಳೆಯರೇ, ಈ ಸುಂದರವಾದ ಬೆಳಗ್ಗೆ ಜಗಳವಾಡುತ್ತಿದ್ದೀರಿ ಎಂದು ಪ್ರೀತಿಯಿಂದ ಕೇಳಿತು. ಗುಬ್ಬಿ ಮತ್ತು ಚಿನ್ನು ತಮ್ಮ ತಮ್ಮ ವಾದಗಳನ್ನು ದಮ್ಮುವಿನ ಮುಂದೆ ಇಟ್ಟರು. ದಮ್ಮು ಸ್ವಲ್ಪ ಹೊತ್ತು ಯೋಚಿಸಿ ನಗುಮುಖದಿಂದ ಹೀಗೆ ಹೇಳಿತು. ಗೆಳೆಯರೇ, ಜಗಳವಾಡಿದರೆ ಯಾರಿಗೂ ಹಣ್ಣು ಸಿಗುವುದಿಲ್ಲ. ನಾವೆಲ್ಲರೂ ಒಂದೇ ಕಾಡಿನ ಗೆಳೆಯರಲ್ಲವೇ? ಒಬ್ಬನೇ ತಿನ್ನುವುದಕ್ಕಿಂತ ಎಲ್ಲರೂ ಸೇರಿ ತಿಂದರೆ ಅದರ ರುಚಿಯೇ ಬೇರೆ. ದಮ್ಮುವಿನ ಮಾತು ಇಬ್ಬರಿಗೂ ಸರಿಯೆನಿಸಿತು. ದಮ್ಮು ಮುಂದುವರಿದು, ಚಿನ್ನು, ನಿನ್ನ ಹತ್ತಿರ ಚೂಪಾದ ಹಲ್ಲುಗಳಿವೆ. ಗುಬ್ಬಿ, ನೀನು ಹಣ್ಣಿನ ಸಿಪ್ಪೆ ತೆಗೆಯಲು ಸಹಾಯ ಮಾಡು. ನಾನು ಈ ಹಣ್ಣನ್ನು ಸಮವಾಗಿ 3 ಭಾಗ ಮಾಡುತ್ತೇನೆ. ನಾವು ಮೂವರೂ ಹಂಚಿ ತಿನ್ನೋಣ ಎಂದು ಉಪಾಯ ಹೇಳಿತು. ತಮ್ಮ ತಪ್ಪಿನ ಅರಿವಾದ ಚಿನ್ನು ಮತ್ತು ಗುಬ್ಬಿ ಒಬ್ಬರಿಗೊಬ್ಬರು ಕ್ಷಮೆ ಕೇಳಿದರು. ಮೂವರು ಸೇರಿ ಆ ಸಿಹಿಯಾದ ಸೇಬನ್ನು ಹಂಚಿ ತಿಂದರು. ಅಂದು ಅವರಿಗೆ ಆ ಹಣ್ಣು ಎಂದಿಗಿಂತಲೂ ಹೆಚ್ಚು ರುಚಿಯಾಗಿತ್ತು. ಕಥೆಯ ನೀತಿ: ಒಂದಾಗಿ ಬಾಳೋಣ, ಹಂಚಿ ತಿನ್ನೋಣ. ಜಗಳಕ್ಕಿಂತ ಸ್ನೇಹವೇ ಮಿಗಿಲು.